ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅರಬ್ಬಿ ಸಮುದ್ರದ ತೀರದಲ್ಲಿ ಕುಳಿತಿರುವ ಮುರುಡೇಶ್ವರನ ಎತ್ತರ 123 ಅಡಿ. ಈ ಶಿವನ ಮೂರ್ತಿ ವಿಶ್ವದ 2ನೇ ಅತಿ ಎತ್ತರದ ಶಿವನ ಮೂರ್ತಿಯಾಗಿದೆ. ಕಂದಕಗಿರಿ ಎಂಬ ಚಿಕ್ಕ ಶಿಖರದ ಮೇಲಿನ ಈ ಮೂರ್ತಿ ಇದನ್ನು ಉದ್ಯಮಿ ಆರ್.ಎನ್. ಶೆಟ್ಟಿ ನಿರ್ಮಿಸಿದ್ದಾರೆ. ವ್ಯಾಘ್ರ ಚರ್ಮದ ಮೇಲೆ ಪದ್ಮಾಸನದಲ್ಲಿ ಜ್ಞಾನ ಮುದ್ರೆಯಲ್ಲಿ ಕುಳಿತಿರುವ ಶಿವನು ಡಮರು ಹಾಗೂ ತ್ರಿಶೂಲವನ್ನು ಹಿಡಿದಿದ್ದಾನೆ. ಈ ಮೂರ್ತಿಯ ಸುತ್ತ ಗಂಗೆಯನ್ನ ಧರೆಗಿಳಿಸಿದ್ದ ಕಥಾನಕವನ್ನು ನಿರೂಪಿಸಿರುವ ವಿಗ್ರಹಗಳು, ಗೀತೋಪದೇಶ, ರಾವಣ ಆತ್ಮಲಿಂಗವನ್ನ ಪಡೆದ ಸನ್ನಿವೇಶದ ವಿಗ್ರಹಗಳಿದೆ. ಮುರುಡೇಶ್ವರ ಪ್ರವಾಸಿ ತಾಣದ ಜೊತೆಗೆ ಧಾರ್ಮಿಕ ಕ್ಷೇತ್ರವೂ ಆಗಿದೆ. ದಿನವೂ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. 20 ಅಂತಸ್ತಿನ ರಾಜಗೋಪುರ ಆಕರ್ಷಕವಾಗಿದೆ. ರಾಜಗೋಪುರದಲ್ಲಿ 20 ಮಹಡಿಗಳಿದ್ದು ಜನರು ಲಿಫ್ಟ್ಗಳನ್ನು ಬಳಸುವ ಮೂಲಕ ಗೋಪುರದ ಮೇಲ್ಭಾಗವನ್ನ ತಲುಪಬಹುದು. ಆತ್ಮಲಿಂಗವನ್ನು ಪಡೆದ ರಾವಣನು ವಂಚಿಸಿ ಗಣಪತಿಯ ಆತ್ಮಲಿಂಗವನ್ನು ನೆಲದ ಮೇಲಿಡುತ್ತಾನೆ. ವಂಚನೆಯಿಂದ ಕೋಪಿತಗೊಂಡ ರಾವಣನು ಲಿಂಗವನ್ನು ಆ ಸ್ಥಳದಿಂದ ಕಿತ್ತಲು ಯತ್ನಿಸುತ್ತಾನೆ. ಆಗ ಲಿಂಗದ ಚೂರುಗಳು ವಿವಿಧ ಕಡೆ ಬೀಳುತ್ತದೆ. ಲಿಂಗದ ಮೇಲು ಹೊದಿಕೆ ಮೃದೇಶ್ವರ ಎಂಬ ಸ್ಥಳದಲ್ಲಿ ಬೀಳುತ್ತದೆ. ಅದೇ ಜಾಗ ಈಗ ಮುರುಡೇಶ್ವರ ಆಗಿದೆ.